ಅಥವಾ ನೀರಾವರಿ ಹೋರಾಟಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಬರಗಾಡಿನಲ್ಲಿ ಯಾವುದೇ ಒಂದು ನೀರಾವರಿ ಯೋಜನೆ ಒಂದು ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣರು ಪರಮ ಪೂಜ್ಯ ನಂಜಾವಧೂತ ಸ್ವಾಮಿಗಳು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀರು ಅಂತಕ್ಕಂಥದ್ದು ಬಹಳ ವಿರಳವಾಗಿತ್ತು. ನೀರು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಹೇಮಾವತಿ ನೀರನ್ನು ಸಿರಾ ಕ್ಷೇತ್ರಕ್ಕೆ ಹರಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಒಂದು ಹೋರಾಟವನ್ನು ಮಾಡಿ ನೀರಾವರಿ ಹಕ್ಕೊತ್ತಾಯ, ಅವ್ರ ಜನ್ಮದಿನವನ್ನು ನೀರಾವರಿ ಹಕ್ಕೊತ್ತಾಯ ಹೋರಾಟ ಅಂತಕ್ಕಂಥದ್ದು ಒಂದು ನಾಮಕರಣ ಮಾಡಿ ಆ ಹೋರಾಟಕ್ಕೆ ಧುಮುಕಿ ಪ್ರಪ್ರಥಮ ಬಾರಿಗೆ ಹೇಮಾವತಿ ನೀರನ್ನು ಸಿರಾಕ್ಕೆ ಹರಿಬೇಕು, ಸಿರಾ ಕೆರೆ ತುಂಬಬೇಕು, ಕಳ್ಳಂಬೆಳ ಕೆರೆ ತುಂಬಬೇಕು, ತದನಂತರ ಮುಂದುವರೆದು ಬದಲೂರು ಮತ್ತು ಇನ್ನೂ 16 ಕೆರೆಗಳಿಗೆ ತುಂಬಬೇಕು ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ ಇಟ್ಕೊಂಡು ಆ ಉದ್ದೇಶದಲ್ಲಿ ಯಶಸ್ಸು ಕಾಣಲಿಕ್ಕೆ ಪ್ರಮುಖ ಕಾರಣಕರ್ತರು ಪರಮ ಪೂಜ್ಯ ನಂಜಾವಧೂತ ಶ್ರೀಗಳು. ಇವತ್ತು ಮುಂದುವರೆದು ಅಪರಭದ್ರಾ ನೀರಾವರಿ ಯೋಜನೆ ಇರ್ಬೋದು, ಎತ್ತಿನಹೊಳೆ ನೀರಾವರಿ ಯೋಜನೆ ಇರ್ಬೋದು, ಅಥವಾ ಈ ರೀತಿ ಒಂದು ಕೃಷಿ ಪ್ರದರ್ಶನಗಳನ್ನು ಮಾಡಿ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು, ಯಾಕಂದರೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳಿಸ್ಕೊಡ್ಲಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಾವು ನಷ್ಟ ಅನುಭವಿಸೋದು ಖಚಿತ. ಯಾಕಂತ ಹೇಳಿದರೆ ಬದಲಾಗ್ತಕ್ಕಂಥ ವಾತಾವರಣ, ಸನ್ನಿವೇಶಗಳು, ಹವಾಮಾನ, ಇಂಥ ಒಂದು ಬದಲಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಾವು ಸಮಗ್ರ ಕೃಷಿಗಳು, ಏಕ ಕೃಷಿ ನೀತಿಯನ್ನು ನಾವು ಯಾವಾಗಲೂ ಕೂಡ ನಾವು ಪಾಲನೆ ಮಾಡ್ಕೊಂಡು ಹೋದರೆ ಅದು ಒಂದು ಬೆಳೆಗೆ, ಉದಾಹರಣೆಗೆ ಅಡಿಕೆ ಒಂದು ಕಾಲದಲ್ಲಿ ಬೆಲೆ ಹೆಚ್ಚಿರುತ್ತೆ, ಒಮ್ಮೆ ಕುಸಿಯುತ್ತೆ. ಆಗ ನಾವು ಸಮಗ್ರ ಕೃಷಿ ಪದ್ಧತಿಗಳನ್ನು ಇವತ್ತು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಅಥವಾ ಒಂದು ಅಂತರ ಕೃಷಿ, ಒಂದು ಇಂಟರ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಅಡಿಕೆ ಮತ್ತು ತೆಂಗಿನ ಮಧ್ಯೆ ಈ ಒಂದು ಅವಕಾಡ, ಬಟರ್ ಫ್ರೂಟ್ ಅಂತ ಹೇಳ್ತೀವಿ, ಅದನ್ನು ಬೆಳೀತಕ್ಕಂಥದ್ದು, ಅಥವಾ ಪಪ್ಪಾಯ ಬೆಳೀತಕ್ಕಂಥದ್ದು, ಈ ರೀತಿಯ ಅಂತರ್ ಕೃಷಿ ಒಂದು ಪದ್ಧತಿಗಳನ್ನು, ಸಮಗ್ರ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ರೈತರ ನಿಜಕ್ಕೂ ಕೂಡ, ಹೈನುಗಾರಿಕೆ ಕೂಡ ಈ ರೀತಿ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಿಜಕ್ಕೂ ಕೂಡ ಯಶಸ್ಸು ಒಂದು ಅದರಲ್ಲಿ ಲಾಭ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ದಿನ ಆರೋಗ್ಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಕಾರ್ಯಕ್ರಮ ನೆರವೇರಬೇಕಾಗಿತ್ತು. ಇವತ್ತು ಕಾರಣಾಂತರದಿಂದ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಮಾಡಲಿಕ್ಕೆ ಆಗಿಲ್ಲ. ಆರೋಗ್ಯ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಆರೋಗ್ಯ ಎಲ್ಲಿ ಅಂತ ಹೇಳಿದ್ರೆ ಆರೋಗ್ಯ ಅಂಗೈಯಲ್ಲಿ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಬದಲಾಗ್ತಕ್ಕಂತಹ ಒಂದು ಜೀವನ ಶೈಲಿಗಳಲ್ಲಿ ನಾವೆಲ್ಲರೂ ಕೂಡ ಹೊಸ ಒಂದು ಕಾಯಿಲೆಗಳಿಗೆ ತುತ್ತಾಗಿ ಹೊಸ ಕಾಯಿಲೆಗಳು ಉಲ್ಬಣವಾಗಿ ನಾವೆಲ್ಲರೂ ಕೂಡ ಅತಿ ಹೆಚ್ಚು ವೈದ್ಯಕೀಯ ಒಂದು